ಇವತ್ತು ನಾವು ಮಾಡ್ತಾ ಇದ್ದೀವಿ ಆಸ್ ಇಫ್ ನಾವು ಯು ಹ್ಯಾವ್ ಸೀನ್ ದಟ್ ಥಂಬ್ನೇಲ್ ವಿಡಿಯೋ ಇಡ್ಲಿ ರೆಸಿಪಿ. ಸೊ ನಾನಿಲ್ಲಿ ಇಡ್ಲಿ ತೊಗೊಳ್ತಿರೋದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಯು ಹ್ಯಾವ್ ಟು ವಾಶ್ ಇಟ್ ವೆರಿ ಕ್ಲೀನ್. 3 ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀವು. ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ನೆನೆ ಇಟ್ಟು ಇದನ್ನು ನಾನೇನು ಮಾಡ್ತೀನಿ 6 to 7 hours ಆರ್ 8 hours ನೆನೆ ಇಡಬೇಕು ನಾವು. ಇದನ್ನು ತುಂಬ ಚೆನ್ನಾಗಿ ನೆನೆಬೇಕು. ಸೊ ಹಾಗಾಗಿ ವಿ ವಿಲ್ ಕೀಪ್ ಇಟ್ ಫಾರ್ 8 to 6 hours. ಸೊ ಇವಾಗ ಇದು 6 to 8 hours ನೆನೆದಿದೆ. ನಾನು ಇದನ್ನು ಮಿಕ್ಸಿಗೆ ಹಾಕೋತೀನಿ, ಗ್ರೈಂಡ್ ಮಾಡಿಕೊಂಡು. ಸೊ ಯು ಕ್ಯಾನ್ ಸಿ ದಟ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ, ಅಂದರೆ ರವ ಟೈಪು ಇಟ್ಕೊಂಡು ನೋಡ್ಬೋದು ನೀವು. ಆ ಥರ ಮಾಡಿಕೊಂಡ್ರೆ ಇಡ್ಲಿ ಚೆನ್ನಾಗಿರುತ್ತೆ. ಇಲ್ಲ ನೀವು ಪೂರ್ತಿ ಸ್ಮೂತಾಗಿ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಯೂಸ್ ಇಟ್ ಫಾರ್ ದೋಸೆ. ಬಟ್ ನಾನು ಇವಾಗ ಇಡ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀವು ರವೆ ಟೈಪ್ ಮಾಡಿಕೊಂಡ್ರೆ ಇನ್ನು ಚೆನ್ನಾಗಿ ಬರುತ್ತೆ. ಎಲ್ಲನೂ ನಾನು ಇವಾಗ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಸೋಡಾ, ಬೇಕಿಂಗ್ ಸೋಡಾ ಯೂಸ್ ಮಾಡ್ತಿದ್ದೀನಿ. 1 ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ, ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಓವರ್ ನೈಟ್ ನೆನೆಸಿಡ್ಬೇಕು. ಅಂದರೆ ಓವರ್ ನೈಟ್ ನೆನೆಸಿಟ್ಟಾಗ ಫರ್ಮೆಂಟೇಷನ್ ಚೆನ್ನಾಗಿ ಬರುತ್ತೆ ಇಡ್ಲಿಗೆ ಬೆಳಗ್ಗೆ. ಓಕೆ, ಇವಾಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬೆಳಗ್ಗೆ ವಿಡಿಯೋ. ಇದು ಸಾಂಬಾರ್ಗೋಸ್ಕರ ನಾನು ಇಲ್ಲಿ ಮಸೂರ್ ದಾಲ್ ಮತ್ತು ತೂರ್ ದಾಲನ್ನು ಎರಡನ್ನೂ ತಗೊಂಡಿದ್ದೀನಿ. ಅದಕ್ಕೆ ನಾನು ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಪೊಟ್ಯಾಟೊ, ಆಲೂಗಡ್ಡೆಯನ್ನು ಹೆಚ್ಚಿಟ್ಕೊಂಡು ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ ಎರಡಕ್ಕೂ. ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತಾ ಇದ್ದೀನಿ. ಅರಿಶಿನ ಪೌಡರ್ ತಗೊಂಡಿದ್ದೀನಿ. ಬೇಳೆ ವಿಜಿಲ್ ಆಗೋವರೆಗೂ ನಾವೇನು ಮಾಡ್ಕೊಳ್ಳೋಣ, ಇದಕ್ಕೆ ಕೊಬ್ಬರಿ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಅಲ್ಲ, ಕೊತ್ತಂಬರಿ ಇವುಗಳನ್ನು ನಾನು ಹೆಚ್ಚಿಟ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕು. ಸಾಂಬಾರಿಗೆ ಫ್ರೈ ಮಾಡಿ ಮಿಕ್ಸಿ ಹಾಕ್ಕೊಂಡು ಚೆನ್ನಾಗಿ. ಸೊ ಯು ವಿಲ್ ಸಿ ದಟ್ ಇನ್ ಕಂಟಿನ್ಯೂಸ್ ವಿಡಿಯೋಸ್. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡಿ, ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡಿ.
ಇಟ್ಸ್ ಡಿಪೆಂಡ್ ಆನ್ ಯುವರ್ ಟೇಸ್ಟ್. ಸೊ ಇವಾಗ ನಾವು ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲವನ್ನು ಗ್ರೈಂಡ್ ಮಾಡ್ಕೋಬೇಕು. ಆಗಲೇ ನಾನು ಹೇಳಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿದಾಗಿದೆಯಲ್ಲ, ಸೊ ಇವಾಗ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದಂತ ಮಿಕ್ಸಿಗೆ. ಸೊ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ನ ನಾನು ಮಿಕ್ಸಿಗೆ ಗ್ರೈಂಡಿಗೆ ಅರಿಶಿನ ಪೌಡರ್ ಕೂಡ ಹಾಕಿದ್ದೀನಿ. 1 ಸ್ಪೂನ್ ಅರಿಶಿನ ಪೌಡರು ಮತ್ತು 2 ಸ್ಪೂನ್ ಖಾರದ ಪೌಡರ್, ರೆಡ್ ಚಿಲ್ಲಿ ಪೌಡರ್. ಆನಂತರ ಸ್ವಲ್ಪ ಇದಕ್ಕೆ ನಾನು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ MTR ಸಾಂಬಾರ್ ಪೌಡರ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ಏನಕ್ಕೆ ಹಾಕ್ತೀವಿ ಅಂತಂದರೆ ಇದು ಸಾಂಬಾರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಯಾವುದೇ ಅಡುಗೆಗಾದರೂ ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ, ಪೇಸ್ಟ್ ಮಾಡಿರೋದು ಸಾಂಬಾರನ್ನು. ಸೊ ಇದನ್ನು ನಾವು ಸ್ವಲ್ಪ ಸೈಡಿಗೆ ಇಡೋಣ, ಯಾಕಂದರೆ ಇಲ್ಲಿ ಇಡ್ಲಿ ಮಾಡ್ಕೊಂಡ್ಬಿಡೋಣ. ನೋಡ್ಬೋದು ನೀವು, ಈ ಇಡ್ಲಿ ಮನೆಗೆ ನಾನು ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲ ಇಡ್ಲಿ ಮನೆಗೂ ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನೀವು ಇಡ್ಲಿ ಬ್ಯಾಟರ್ನ ಹಾಕಿ. ದಾಲ್ ಮತ್ತು ಮಸೂರ್ ದಾಲ್ ಮತ್ತು ಮೆಣಸಿನ್ಕಾಯಿ ಮತ್ತು ಪೊಟ್ಯಾಟೊ ಕಟ್ ಮಾಡಿದಂಥ ಪೀಸ್ಗಳನ್ನ ಏನು ಕುದಿಸಿರ್ತೀನಲ್ಲ, ಇವಾಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ನಾವೀಗ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರಿಗೆಲ್ಲ ಹಾಕಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 3 ನಿಮಿಷ ಕುದಿಸಿದ್ರೆ ಇಡ್ಲಿ ಸಾಂಬಾರ್ ರೆಡಿ ಆಗುತ್ತೆ. ಇವಾಗ ನೀವು ಮೇಲ್ಗಡೆ ಯಾವುದೇ ಮಸಾಲ ಹಾಕಿದ್ರು ಕೂಡ ಟೇಸ್ಟ್ ಬರಲ್ಲ, ಯಾಕಂದರೆ ನಾವು ಮಿಕ್ಸಿಗೆ ಹಾಕೋಬೇಕಾದ್ರೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ. ಸೊ ಸ್ವಲ್ಪ ಕುದಿಸ್ಬಿಟ್ರೆ ಚೆನ್ನಾಗಿ ರೆಡಿ ಸಾಂಬಾರು. ಸೊ ನಾನಿಲ್ಲಿ ಒಂದು ಕ್ಲೀನಾಗಿರುವಂಥ ವೈಟ್
ವೈಟ್ ಕ್ಲೋತನ್ನು ತೊಗೊಂಡಿದ್ದೀನಿ ಇಡ್ಲಿಗಳನ್ನು ತೆಗಿಲಿಕ್ಕೆ. ಏನಕ್ಕಪ್ಪ ಅಂತಂದರೆ ನೀವು ಇದರಲ್ಲಿ ಇಡೋದ್ರಿಂದ ಇಡ್ಲಿ ಯಾವಾಗಲೂ ಸಾಫ್ಟಾಗೇ ಇರುತ್ತೆ, ಯಾವುದೇ ಥರ ಗಟ್ಟಿಯಾಗೋದಾಗಲಿ ನಂತರ. ಸೊ ಹಾಗಾಗಿ ನೀವು ಕೂಡ ಇದನ್ನ ಯೂಸ್ ಮಾಡ್ಬೋದು ಇಫ್ ಯು ವಾಂಟ್. ಸೊ ಯು ಕ್ಯಾನ್ ಸಿ ದಟ್ ಸಾಫ್ಟ್ನೆಸ್ ಥ್ರೂ ವಿಡಿಯೋ. ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂದರೆ. ಇಷ್ಟವಾದಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.